ಮ್ಯಾಗ್ಮಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕನ್ವೆಕ್ಷನ್ ಕರೆಂಟ್ ಅನ್ನೋ ಒಂದು ಪ್ರೋಸೆಸ್ಸಿಂದ, ಕನ್ವೆಕ್ಷನ್ ಸೆಲ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಅದು ಚಲನೆ ಆಗ್ತಾ ಇರುತ್ತೆ. ಅದು ಹೆಚ್ಚು ತಾಪಮಾನ, ಹೆಚ್ಚು ಒತ್ತಡದ ಜಾಗದಿಂದ ಕಡಿಮೆ ಜಾಗಕ್ಕೆ ಅದು ಚಲನೆ ಆಗುತ್ತೆ. ಅಲ್ಲಿ ಎಲ್ಲಾದರೂ ಬಿರುಕುಗಳು ಸಿಕ್ಕರೆ ಹಿಮಾಲಯ ಅಥವಾ ಈ ರೀತಿಯ ಫ್ರ್ಯಾಕ್ಚರ್, ಈ ವೃಷಭಾವತಿ ಒಂದು ದೊಡ್ಡ ಫ್ರ್ಯಾಕ್ಚರ್, ಇದು ಅರ್ಕಾವತಿ ಒಂದು ದೊಡ್ಡ ಫ್ರ್ಯಾಕ್ಚರ್. ಸೊ ಇವೆಲ್ಲ ಲೀನಿಯಮೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಭೂಕಂಪ ಆದಾಗ ಹೆಚ್ಚಿನ ಕಂಪನ ಇಲ್ಲಿ ಅನುಭವ ಆಗುತ್ತೆ. ಇಲ್ಲಿಂದ ಕಾವೇರಿ ಇದು ಜಾಯಿನ್ ಆಗುತ್ತಲ್ಲ, ಅದು ಹೆಗಡೆಪುರನ ಅಲ್ಲಿ ಒಂದು ಊರಿದೆ, ಅಲ್ಲಿಂದ ತನಕ ಆಲ್ ಅಲಾಂಗ್ ಅನುಭವ ಆಗುತ್ತೆ. ಹೆಚ್ಚು ಸ್ವಲ್ಪ ದೂರದಲ್ಲಾಗಲ್ಲ, ಒಂದು 5 ಕಿಲೋಮೀಟ್ರ್ ದೂರದಲ್ಲಾಗಲ್ಲ. ಸೊ ಕಳೆದ ಬಾರಿ ಬೆಂಗಳೂರಿನಲ್ಲಿ ಭೂಕಂಪ ಆದಾಗ 3.5 ಜನ ಎಲ್ಲ ಗಾಬರಿ ಆಗ್ಬಿಟ್ಟಿದ್ರು, ಏನು ಇಷ್ಟೊಂದು ಅನುಭವ ಆಗ್ತಾ ಇದೆ, ದೊಡ್ಡ ಭೂಕಂಪ ಇಲ್ಲೂ ಆಗುತ್ತಾ ಅಂತ. ಆಗ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ, ನೋ ದಿಸ್ ಎ ಡಿಫ್ರೆಂಟ್ ಪ್ರೋಸೆಸ್, ಇದು ಟೆಕ್ಟಾನಿಕ್ ಅರ್ಥಬೇಕಲ್ಲ, ನಾನ್ ಟೆಕ್ಟಾನಿಕ್ ಅರ್ಥಬೇಕು. ಇದು ನಿಯೋಟೆಕ್ಟಾನಿಸಮ್ ಅಂತ ಹೇಳ್ತೀವಿ, ಇಂಟ್ರಾಪ್ಲೇಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಅಥವಾ ಐಸೋಸ್ಟ್ಯಾಟಿಕ್ ಅಡ್ಜಸ್ಟ್ಮೆಂಟ್ ಆಫ್ ದಿ ಲ್ಯಾಂಡ್ ಇನ್ ಕಂಪೇರ್ ಟು ದಿ adjacent Arabian Sea and Bay of Bengal. These are all different processes by which the earth is maintaining its equilibrium. ಇದನ್ನು ನಾನು ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡ್ತಿದ್ದೀನಿ. ಇನ್ನು ಕಲಿಯೋದು ಭಾಳ